ಬನ್ನೇರುಘಟ್ಟ ಪಾರ್ಕ್ನಲ್ಲಿ ಮಗ್ನ ಕಾಡಾನೆ ಬಂದಿ. ನಾನೇ ರಾಜ ಎಂದವನು ಈಗ ಫುಲ್ ಸೈಲೆಂಟ್. ಕಾಡಲ್ಲಿ ಈತ ಆಡಿದ್ದೇ ಆಟ, ಮಾಡಿದ್ದೇ ರಂಪಾಟ. ನಂದೇ ಹವಾ ಎಂದು ಸಿಕ್ಕ ಕಡೆಗಳಲ್ಲಿ ಪುಂಡಾಟ. ಏನಪ್ಪ ಈ ಪರಿ ಬಿಲ್ಡಪ್ಪು, ಯಾರಿಗೆ ಅನ್ಕೊಂಡ್ರ ಇವನೇ ನೋಡಿ ಕಾಡಾನೆ ಮಗ್ನ. ಕಾಡಿನ ಮೂಲೆಯಲ್ಲಿ ಜಾಲಾಡ್ತಿದ್ದ ಮಗ್ನ ಕಾಡಾನೆ ಕಾಡಂಚಿನ ಭಾಗದಲ್ಲಿ ಪುಂಡಾಟ ನಡೆಸಿ ಮೂವರನ್ನ ಬಲಿ ಪಡೆದಿತ್ತು. ಇಂತಹ ಕಾಡಾನೆಯನ್ನ ಸೆರೆ ಹಿಡಿಯಲು 100ಕ್ಕೂ ಅಧಿಕ ಮಾವುತರು, ಕಾವಾಡಿಗಳು, ಎಲಿಫೆಂಟ್ಸ್ ರೆಸ್ಕ್ಯೂ ಎಕ್ಸ್ಪರ್ಟ್ಸ್ ಡಾಕ್ಟರ್ ರಮೇಶ್, ಕಿರಣ್, ವಸೀಂ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಇಳಿದು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ನಾನೀಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆ ಬಳಿ ಇರುವ ಆನೆ ಬಿಡಾರದ ಬಳಿ ಕ್ರಾಲ್ ಮೂಲಕ ಈಗ ಆ ಒಂದು ಮಗ್ನ ಆನೆಯನ್ನ ಸೆರೆ ಹಿಡಿದು ಒಳಗಡೆ ಬಿಡಲಾಗಿದೆ. ಇಲ್ಲಿ ಏನು ಕಳೆದ ಬಾರಿ ರಂಗನನ್ನು ಕೂಡ ಇಲ್ಲೇ ಪಳಗಿಸಲಾಗಿತ್ತು. ಅದಾದ ಬಳಿಕ ಇದು ಈಗ 2ನೇ ಬಾರಿಗೆ ಸಾಕಷ್ಟು ಜನರಿಗೆ ತೊಂದರೆ ಮಾಡಿದೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಕ್ರಾಲ್ ಒಳಗಡೆ ಬಂಧನ ಆಗಿರುವಂಥದ್ದು. ಜೊತೆಗೆ ಅದನ್ನು ಪಳಗಿಸುವ ಒಂದಷ್ಟು ಕಾರ್ಯಗಳು ಇನ್ನು ಕೆಲವು ದಿನಗಳ ಕಾಲ ನಡೆಯುತ್ತೆ. ಅದಾದ ಬಳಿಕ ಅದನ್ನು ಇಲ್ಲೇ ಬಿಡಬೇಕು ಅಂತೇಳಿ ಒಂದಷ್ಟು ಚಿಂತನೆಗಳು ನಡೆದಿದೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಮಗ್ನ ಕಾಡಾನೆ ಕ್ರಾಲ್ನಲ್ಲಿ ಬಂದಿಯಾಗಿದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಮಾವುತ, ಕಾವಾಡಿಗಳ ಜೊತೆಗೆ ದುಬಾರೆ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವ ಸಿಬ್ಬಂದಿ ಎಲ್ಲರೂ ಒಟ್ಟಿಗೆ ಸೇರಿ ಮಗ್ನ ಕಾಡಾನೆಯನ್ನ ಪಳಗಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟು 8 ಆನೆಗಳ ಮೂಲಕ ಈ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು. ಆದರೆ ಭೀಮಾ ಏನಿದ್ದಾನೆ ಇವನು ಈ ಒಂದು ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದ. ಇದೆಲ್ಲವನ್ನ ಕೂಡ ಈಗ ಅಧಿಕಾರಿಗಳು ಜೊತೆಗೆ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆಯ ಬಳಿ ಏನು ಟ್ರೈನಿಂಗ್ ಕೊಡಲಾಗ್ತಿದೆ. ಪಕ್ಕದಲ್ಲಿ ಏನು ಒಳಗಡೆ ಕ್ರಾಲ್ ಒಳಗಡೆ ಇದ್ದು ಒಮ್ಮೊಮ್ಮೆ ಅದು ರ್ಯಾಶ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಸಾಕಷ್ಟು ಓಡಾಡಿಕೊಂಡು ವಿಹರಿಸಿದ್ದ ಆನೆ ಆಗಿದ್ದರಿಂದಾಗಿ ನಿನ್ನೆ ಏನು ಇದನ್ನು ಬಂಧನ ಮಾಡಿ ಅಂತಂದರೆ ಸೆರೆ ಹಿಡಿದು ಇಲ್ಲಿ ತರಲಾಗಿದೆ. ಡಾನ್ನಂತೆ ಕಾಡಲ್ಲಿ ಮೆರೆದಿದ್ದ ಮಗ್ನ ಕಾಡಾನೆ ಸೆರೆಯಾಗಿ ಇದೀಗ ಆನೆ ಸಫಾರಿಯ ಸೀಗೆಕಟ್ಟೆಯ ಕ್ರಾಲ್ನಲ್ಲಿ ಫುಲ್ ಸೈಲೆಂಟ್ ಆಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಬೆಂಗಳೂರು ಮಂದಿ ವೀಕೆಂಡ್ ಬಂತು ಅಂದರೆ ಸಾಕು, ನಿಮಗೆ ಗೊತ್ತು, ಮಟನ್ ಅಂಗಡಿಗಳ ಮುಂದೆ ಕ್ಯೂ ಕಟ್ಟಿ ನಿಲ್ತಾರೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಕಳ್ಳರ ಗ್ಯಾಂಗ್ ಏನ್ ಮಾಡ್ತು ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಕುರಿಗಳ್ಳರ ಗ್ಯಾಂಗ್ ಆಕ್ಟಿವ್. ಮಟನ್ ಅಂಗಡಿಗೆ ಕುರಿ ಮಾರುತ್ತಿದ್ದ ಖದೀಮರು. ಮಟನ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಬೆಂಗಳೂರಲ್ಲಿ ಜನ ವೀಕೆಂಡ್ನಲ್ಲಿ ಬಾಡೂಟ ಮಾಡೇ ಮಾಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಕಳ್ಳರ ಗ್ಯಾಂಗ್ ಕುರಿಗಳನ್ನ ಕದ್ದು ಮಟನ್ ಅಂಗಡಿಗೆ ಸೇಲ್ ಮಾಡ್ತಾ ಇದ್ರು. ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ರಾತ್ರಿ ಆದರೆ ಸಾಕು, ಗ್ರಾಮಗಳಲ್ಲಿ ಕುರಿ ಮೇಕೆಗಳ ಕಳ್ಳತನವಾಗ್ತಿತ್ತು. ಹೀಗಾಗಿ ತಿಂಗಳಾನುಗಟ್ಟಲೆ ಬಿಸಿಲು, ಗಾಳಿ, ಮಳೆ ಎನ್ನದೆ ಕುರಿಗಳನ್ನ ಸಾಕಿದ್ದ ರೈತರು ಕಂಗಾಲಾಗಿದ್ರು. 12:10ಕ್ಕೆ ಬಂದು ಕಳ್ಳತನ ಮಾಡಿದ್ದಾರೆ. 12:30 1 ಗಂಟೆಗೆ ನಾವು ನೋಡ್ಕೊಳಕ್ಕೆ ಏನಾಗಿದೆ, ಡೋರ್ ಲಾಕ್ ಹಾಕಿದ್ದಾರೆ, ಈಚೆ ಬರೋಕ್ಕಾಗ್ತಾ ಇಲ್ಲ. ಕಾರ್ ಪಂಚರ್ ಮಾಡಿದ್ದಾರೆ, ಫಾಲೋಅಪ್ ಮಾಡೋಕ್ಕಾಗಿಲ್ಲ, ಎಲ್ಲೂ ಹುಡ್ಕೋಕ್ಕಾಗಲಿಲ್ಲ. ಆವಾಗ ಅಲ್ಲಿ ನೋಡಿ ಎಲ್ಲ ಆಚೆ ಹೋಗಿದ್ದವನ್ನ ಅಂತ ನೋಡಿದ್ವಿ, ನೋಡೋಕ್ಕೇನೋ ನಮಗೆ ಸಿಗಲಿಲ್ಲ. ಹಂಗೇನೆ 112 ಫೋನ್ ಮಾಡಿದ್ವಿ, ಪೊಲೀಸ್ ಬಂತು. ಆವಾಗ ಗೊತ್ತಾಯ್ತು ನಮಗೆ ಇವ್ರು ಕಳ್ಳತನ ಮಾಡಿದ್ದಾರೆ ಅಂತ. ಒಂದೊಂದು ಕುರಿನೂ ಆಚೆ ಕಾಂಪೌಂಡಿಂದ ಆಚೆ ತೊಗೊಂಡೋಗಿದ್ದಾರೆ. ರಾತ್ರಿ ವೇಳೆ ಮನೆಗಳ ಬಳಿ ಕುರಿಗಳನ್ನ ಕಟ್ಟಲು ಭಯಪಡುತ್ತಿದ್ದ ಜನರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇನ್ನು ಕುರಿ ಕಳ್ಳತನ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನೂರುಲ್ಲಾ ಮತ್ತು ಅಬ್ದುಲ್ಲನ್ನ, ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಅರೆಸ್ಟ್ ಆಗಿರೋ ಇಬ್ಬರು ಆರೋಪಿಗಳಿಂದ 2 ಲಕ್ಷಕ್ಕೂ ಅಧಿಕ ಮೌಲ್ಯದ 18 ಕುರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಷ್ಟೇ ಅಲ್ಲ, ಕಳ್ಳರು ಬೆಂಗಳೂರಲ್ಲಿ ಮಟನ್ ಅಂಗಡಿ ನಡೆಸುತ್ತಿದ್ರು. ವೀಕೆಂಡ್ನಲ್ಲಿ ಮಾಂಸಕ್ಕೆ ಡಿಮ್ಯಾಂಡ್ ಜಾಸ್ತಿ ಬರ್ತಿದ್ದ ಕಾರಣ ಕುರಿಗಳನ್ನು ಕದ್ದು ಮಾರಾಟ ಮಾಡ್ತಿದ್ರಂತೆ ಖದೀಮರು. ಸ್ವಾಮಿ, ರಾತ್ರಿ 11 ಗಂಟೆಗೆ ನಾವು ಮಲಗಿದ್ವಿ. ಎಲ್ಲ ತುಂಬಿದಾಗ ನಮ್ಮ ಸೊಸೆ ಈಸ್ಗೆ ಬಂದವಳೆ. ನಮ್ಮ ಸೊಸೆ ಎಬ್ಬಿಸಿದಾಗ ನಾವು ಈಸ್ಗೆ ಬರೋಕೆ ಅವರು ಬಂದುಬಿಟ್ರು. ಸಡ್ನಾಗ ಹಾಕಿ ಬೀಗ ಹಾಕಿದ್ವಿ. ಬೀಗ ಕಿತ್ತಾಕಿ ಕಷ್ಟಪಟ್ಟು ಸಾಕಿದ್ದ ಜಾನುವಾರುಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿದ್ದ ರೈತರ ಮೊಗದಲ್ಲಿ ಖುಷಿ ಬಂದಿದೆ. ಕಳ್ಳರನ್ನ ಮಟ್ಟ ಹಾಕಿದ ಪೊಲೀಸರಿಗೆ ಧನ್ಯವಾದ ಹೇಳುತ್ತಿದ್ದಾರೆ.
ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ರಾಜ್ಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಇದರ ನಡುವೆಯೇ ಡೆಂಘಿ ಆರ್ಭಟ ಜೋರಾಗಿದೆ. ಆರೋಗ್ಯ ಅಧಿಕಾರಿಗಳು ಡೆಂಘಿ ಕಂಟ್ರೋಲ್ಗೆ ಹರಸಾಹಸ ಪಡ್ತಾ ಇದ್ರು ಕೂಡ ಯಾವುದೇ ಯೂಸ್ ಆಗಿಲ್ಲ. ಹೀಗಾಗಿ ಡೆಂಗಿ ಕಟ್ ಹಾಕೋದಕ್ಕೆ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಡೆಂಘಿ ಆರ್ಭಟಕ್ಕೆ ಬೆಚ್ಚಿಬಿದ್ದ ಬೆಂಗಳೂರು. ಮಹಾಮಾರಿ ನಿಯಂತ್ರಣಕ್ಕೆ ಮಾಸ್ಟರ್ ಪ್ಲಾನ್. ರಾಜ್ಯ ರಾಜಧಾನಿಯಲ್ಲಿ ಡೆಂಘಿ ಅಬ್ಬರ ಜೋರಾಗಿದೆ. ಐಟಿ ಸಿಟಿ ಈಗ ಡೆಂಘಿ ಹಾಟ್ಸ್ಪಾಟ್ ಆಗ್ತಿದೆ. ಕ್ಷಣ ಕ್ಷಣಕ್ಕೂ ಡೆಂಘಿ ಕೇಸ್ ಹೆಚ್ಚುತ್ತಲೇ ಇದೆ. ಆಸ್ಪತ್ರೆಗಳಂತೂ ತುಂಬಿ ತುಳುಕುತ್ತಿವೆ. ಡೆಂಘಿ ನಿಯಂತ್ರಣಕ್ಕೆ ಹಲವು ಪ್ರಯತ್ನ ಮಾಡಿದ್ರೂ ಯಾವುದೇ ಫಲ ನೀಡಿಲ್ಲ. ಹೀಗಾಗಿ ಇದೀಗ ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕೆಂಬ ಪಾಲಿಸಿ ಫಾಲೋ ಮಾಡ್ತಿರೋ ಆರೋಗ್ಯ ಇಲಾಖೆ ಡೆಂಘಿ ನಿಯಂತ್ರಣಕ್ಕೆ ಮಲೇರಿಯಾ ಮಾಡೆಲ್ ಮೊರೆ ಹೋಗಿದೆ. ಡೆಂಘಿ ಕಂಟ್ರೋಲ್ಗೆ ಮಲೇರಿಯಾ ಮಾಡೆಲ್. ಐಐಎಸ್ಸಿ ತಜ್ಞರ ಸಲಹೆಗೆ ಮೊರೆ ಹೋದ ಇಲಾಖೆ. ಬೆಂಗಳೂರಲ್ಲಿ ಅಬ್ಬರಿಸುತ್ತಿರುವ ಡೆಂಘಿ ನಿಯಂತ್ರಣಕ್ಕೆ ಮಲೇರಿಯಾ ಮಾಡೆಲ್ ಬಳಸಲಾಗ್ತಿದೆ. ಹಾಗಾದ್ರೆ ಈ ಮಾಡೆಲ್ ಏನು, ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಾದ್ರೆ, ಏರಿಯಾಗಳ ತಾಪಮಾನ ತಪಾಸಣೆ ಮಾಡೋದು, ಜೊತೆಗೆ ಮಳೆ ವ್ಯತ್ಯಾಸ, ಜನಸಂಖ್ಯೆ ಲೆಕ್ಕಾಚಾರ ಮಾಡಿ ಅಧಿಕಾರಿಗಳು ಕೊಟ್ಟ ವರದಿಗಳ ಅಧ್ಯಯನಕ್ಕೆ ಒಳಪಡಿಸೋದು. ಇದಲ್ಲದೆ ಈಗಾಗಲೇ ರೋಗ ಹರಡ್ತಿರೋ ಸಮುದಾಯದ ಮಾದರಿ ಸಂಗ್ರಹ ಮಾಡಿ ಅದಕ್ಕೆ ಬೇಕಾದ ಆಂಟಿಬಯೋಟಿಕ್ಗಳ ಸರಬರಾಜು ಮಾಡೋದು. ಈ ರೀತಿ ಮಲೇರಿಯಾ ಮಾಡೆಲ್ ಅನ್ನ ಅನುಸರಿಸಲು ತೀರ್ಮಾನಿಸಲಾಗಿದೆ. ಇದಕ್ಕಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಜ್ಞರ ಸಲಹೆ ಕೂಡ ಕೇಳಲಾಗಿದೆ. ಕಾಂಬಿಂಗ್ ಆಪರೇಷನ್ ಎಲ್ಲ ಕಡೆ ಸೋರ್ಸ್ ರಿಡಕ್ಷನ್ ಆಕ್ಟಿವಿಟಿ ಏನಿದೆ ಎಲ್ಲ ಯಾವುದು ಕಡೆ ನೀರು ಕಲೆಕ್ಟ್ ಆಗಿರಬಾರ್ದು, ಮತ್ತು ಈ ಬ್ರೀಡಿಂಗ್ ಸ್ಪೇಸ್ ಏನಿದೆ ಈ ಮಸ್ಕಿಟೋದು ಅದಕ್ಕೆ ಅವಕಾಶ ಆಗಬಾರ್ದು. ಅದು ಒಂದು ಮ್ಯಾಸಿವ್ ಡ್ರೈವ್ ಎಲ್ಲ ಕಡೆ ತಗೊಳ್ತಾ ಇದ್ದಾರೆ. ಮತ್ತು ಹಾಟ್ಸ್ಪಾಟ್ಸ್ ಅಂತ ಘೋಷಣೆ ಮಾಡಿ ಎಲ್ಲೆಲ್ಲಿ ಕೇಸಸ್ ಬರ್ತವೆ ಅದನ್ನು ಒಂದು ಇಂಟೆನ್ಸಿವ್ ವಾಚ್ ಮಾಡ್ತಾರೆ. ಮತ್ತು ಯಾವುದು ಪಾಸಿಟಿವ್ ಕೇಸ್ ಬಂದರೆ ಅದನ್ನು 7 to 10 ಡೇಸ್ ಅವರು ಮನೆಯಲ್ಲಿ ಇದ್ದರೂ ಸಹ ಅವರನ್ನು ಕೂಡ ನಿರಂತರ ವಾಚ್ ಮಾಡ್ತಾರೆ. ಡೆಂಗಿ ಜೊತೆಗೆ ಚಿಕನ್ ಗುನ್ಯಾ, ಇತರೆ ವೈರಲ್ ಫೀವರ್ ಕಟ್ಟಿ ಹಾಕಲು ತಂತ್ರಾಂಶದ ಬಳಕೆಗೂ ಆಲೋಚಿಸಲಾಗಿದೆ. ಪ್ರಕರಣಗಳ ಸ್ಥಿತಿಗತಿ ಏನಾಗಿದೆ ಅಂತ ಅಧ್ಯಯನ ನಡೆಸಲಾಗುತ್ತದೆ. ಈ ಮೂಲಕ ರಾಜಧಾನಿಯಲ್ಲಿ ಆರ್ಭಟಿಸುತ್ತಿರುವ ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆ ಇರಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.